ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರಿನ ಕಲಾಕಾರ್ ಇವೆಂಟ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಲಾಂಛನ ಬಿಡುಗಡೆ ಹಾಗೂ ರಾಜ್ಯಮಟ್ಟದ ಕರೋಕೆ ಗೀತಾ ಗಾಯನ ಮತ್ತು ಸ್ವರ ಶೃಂಗಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರು, ಸ್ಥಳೀಯ ಮುಖಂಡರು ವೇದಿಕೆ ಅಲಂಕರಿಸಿದರು. ಕಾರ್ಯಕ್ರಮದಲ್ಲಿ ಕಲಾಕಾರ್ ಇವೆಂಟ್ಸ್ನ ನೂತನ ಲಾಂಛನವನ್ನು ಗಣ್ಯರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಲಾಯಿತು. ನಂತರ ಗಾಯನ ಸ್ಪರ್ಧೆಯಲ್ಲಿ ಹಲವು ಗಾಯಕರಿಂದ ಸಂಗೀತ ಸುದೆ ಮೊಳಗಿತು. ನಂತರ ಸ್ಪರ್ಧೆಯಲ್ಲಿ ವಿಜೇತರಾದ ಹಾಡುಗಾರರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮುರಳೀಧರ್ ಹಾಲಪ್ಪ, ಎಸ್ಆರ್ ಗೌಡ್ರು ಶಿರಾ, ರಾಜ್ಯ ಪ್ರಶಸ್ತಿ ವಿಜೇತರಾದ ಕಲಾಕಾರ್ ಹುಲಿಕುಂಟೆ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತವ ಕರುಣೆಯ ಫಲದಿ ಮಾನ್ಯನಾದೆವಯ್ಯ ಇಂದು ತವ ಕರುಣೆಯ ಫಲದಿ ಧನ್ಯನಾದೆನ ಪ್ರಭುವೇ ಧನ್ಯನಾದೆನ ಪರಿಪರಿಯ ಪರಭವದಿಂದ ಪರಿತಪಿಸಿ ನೊಂದೆವಯ್ಯ ನಾವು ಪರಿಪರಿಯ ಪರಭವದಿಂದ ಪರಿತಪಿಸಿ ನೊಂದೆವಯ್ಯ ನಾವು ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವ ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವ ಧನ್ಯನಾದೆನ್ನ. ಅತ್ಯುತ್ತಮವಾದಂಥ ಪ್ರಯೋಗ ಕರೋಕೆ ಸಂಗೀತವನ್ನು ನಮಗೆಲ್ಲರಿಗೂ ಉಣಬಡಿಸಿದರು. ನೂರಾರು ಮಂದಿ ಕಲಾವಿದರು ಅಂತೇಳಿ ಅವರು ಅಂದ್ಕೊಂಡಿರಲಿಲ್ಲ. ಇಲ್ಲಿಗೆ ಬಂದು ವೇದಿಕೆ ಮೇಲೆ ಅವರ ಹಾಡುಗಾರಿಕೆಯನ್ನು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಪ್ರದರ್ಶನ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು, ಹೌದು ನಾನು ಒಳ್ಳೆಯ ಹಾಡುಗಾರ ಅಂತೇಳಿ. ಅವ್ರನ್ನೆಲ್ಲರನ್ನೂ ಉತ್ತೇಜನ ಮಾಡಬೇಕು ಅಂತೇಳಿ, ಇಂಥ ಹವ್ಯಾಸವನ್ನು ಬೆಳೆಸಬೇಕು ಅಂತೇಳಿ ಕಲಾಕಾರ್ ತಂಡದಿಂದ ಒಂದು ಅದ್ಭುತವಾದಂಥ ಚಟುವಟಿಕೆಯನ್ನು ಇವತ್ತಿಲ್ಲಿ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಪ್ರತಿ ತಾಲೂಕಲ್ಲೂ ಆಗಬೇಕು. ಈಗಿನ ಯುವ ಪೀಳಿಗೆ ಗಾಂಜಾ, ಡ್ರಗ್ಸು, ಅಫೀಮು ಅಂತೇಳಿ ಈಗ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಒಂದು ಒಳ್ಳೆಯ ಹವ್ಯಾಸಗಳು, ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ಕು, ಇಂಥ ಕಡೆ ಗಮನ ಕೊಟ್ಟರೆ ಒಳ್ಳೆಯ ದಾರಿಗೆ ಹೋಗ್ತಾರೆ. ಇಂಥ ಮದ್ದು ಈ ಸಂಗೀತದಲ್ಲಿ ಇದೆ. ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸಂಗೀತಕ್ಕೆ ಒತ್ತು ಕೊಡಬೇಕು. ಕರೋಕೆ ಯುವ ಪೀಳಿಗೆಯನ್ನು ಒಳ್ಳೆ ಆಕರ್ಷಣೆ ಮಾಡ್ತಾಯಿದೆ. ಇದರಿಂದ ಒಳ್ಳೆಯ ಹವ್ಯಾಸದ ಕಡೆಗೆ ನಮಗೆ ಗಮನ ಬರುತ್ತೆ. ಇಂಥ ಚಟುವಟಿಕೆಯನ್ನು ಹಮ್ಮಿಕೊಂಡಿರುವಂಥ ಸಂಘಟನೆಗೆ ನಿಜವಾಗಲೂ ಅಭಿನಂದನೆಗಳು. ಇದಕ್ಕೆ ಸರ್ಕಾರ ಒತ್ತು ಕೊಡಬೇಕು. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರು ಸ್ಪಾನ್ಸರ್ಶಿಪ್ ಸಿಗ್ತದೆ, ಸಹಯೋಗ ಸಿಗ್ತದೆ. ಇಂಥ ಕರೋಕೆದು ಮಾಡಿದರೆ ಯುವ ಜನರು ತಿರುಗಿ ನೋಡ್ತಾರೆ, ಅವರು ಈ ಕಡೆಗೆ ಆಸಕ್ತಿ ಕೊಡ್ತಾರೆ. ಸರ್ಕಾರ, ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆ ಇಂಥ ಚಟುವಟಿಕೆಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಈ ಮುಖಾಂತರ ಕೋರ್ಕೊಳ್ತೀವಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.